ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ, ಸಸ್ಯ ಸಂಜೀವಿತ ಪಂಚಕರ್ಮ ಸೆಂಟರ್, ಅಶೋಕವನ, ಗೋಕರ್ಣ. ಇತ್ತೀಚಿನ ದಿನಗಳಲ್ಲಿ ಬಂಜಿತನ ಹೇಳುವಂತಹದ್ದು ಹೆಚ್ಚಿಗೆ ಆಗ್ತಾ ಇದೆ. ನಾವು ಕ್ಲಿನಿಕಲ್ಲಿ ನೋಡಿದಾಗ ಮುಂಚಿನಿಂದ ಇವತ್ತಿನವರೆಗೆ ಒಂದು ಇನ್ಫರ್ಟಿಲಿಟಿ ಕೇಸ್ ಹೇಳುವಂತಹದ್ದು ಡೇ ಬೈ ಡೇ ಪ್ರತಿನಿತ್ಯ ಹೆಚ್ಚಿಗೆನೇ ಆಗ್ತಾ ಇದೆ. ಅದು ಪುರುಷ ಬಂಜಿತನ ಇರ್ಬೋದು ಅಥವಾ ಸ್ತ್ರೀ ಬಂಜಿತನ ಇರ್ಬೋದು. ಹಾಗಿದ್ರೆ ಇದಕ್ಕೆ ಕಾರಣಗಳು ಏನಿದ್ದಿರ್ಬೋದು, ಪರಿಹಾರಗಳೇನು ಹೇಳುವಂಥದ್ದನ್ನ ಇವತ್ತು ನಾವು ತಿಳ್ಕೊಳ್ಳುವ. ಮೊದಲನೇದಾಗಿ ಕಾರಣಗಳು. ನಾವು ಆಹಾರವನ್ನ ನಿಯಮಿತವಾಗಿ ತಗೊಳ್ಳದೇ ಇರುವಂತಹದ್ದು ಅಥವಾ ಪೌಷ್ಟಿಕಾಂಶ ಇಲ್ಲದೆ ಇರುವಂತ ಆಹಾರವನ್ನು ತಗೊಳ್ತಾ ಇರುವಂತಹದ್ದು. ಎರಡನೇದು ವಿಹಾರ, ಸಿಡೆಂಟರಿ ಹ್ಯಾಬಿಟ್, ಆಕ್ಟಿವಿಟಿನೇ ಇಲ್ಲದೆ ಇರುವಂತಹದ್ದು. ಮಕ್ಕಳಿಂದ ಹಿಡಿದು ವಯಸ್ಸಿನ ಆದವರೆಗೂ ಕೂಡ ಆಕ್ಟಿವಿಟೀಸ್ಗಳು ಕಡಿಮೆ ಆಗ್ತಾ ಇದೆ. ಇದು ಎರಡು ಮುಖ್ಯ ಕಾರಣ. ಮತ್ತೊಂದು ಕಾರಣ ಅಂತಂದ್ರೆ ಅತಿಯಾಗಿ ಉಪಯೋಗಿಸ್ತಾ ಇರುವಂತ ಮೊಬೈಲ್ ಅಥವಾ ಇಂಟರ್ನೆಟ್ ಅಥವಾ ಲ್ಯಾಪ್ಟಾಪ್ ಇದ್ದಿರ್ಬೋದು. ಇವು ಕೂಡ ಬಂಜತನಕ್ಕೆ ಕಾರಣ ಆಗ್ತಾ ಇದೆ. ನಾವು ಕ್ಲಿನಿಕಲ್ಲಿ ನೋಡಿದಾಗ ಪುರುಷರಲ್ಲಿ ವೀರ್ಯದ ಕ್ವಾಲಿಟಿ ಕಡಿಮೆ ಆಗ್ತಾ ಇದೆ, ಕ್ವಾಂಟಿಟಿ ಕಡಿಮೆ ಆಗ್ತಾ ಇದೆ, ಅಥವಾ ಎರಡೂ ಸರಿ ಇದ್ರೂ ಕೂಡ ಅದಕ್ಕೆ ಅವನು ಅಂಡಾಣವನ್ನ ಭೇದಿಸುವಂತ ಶಕ್ತಿ ಇಲ್ಲದೆ ಇರುವಂತಹದ್ದು. ಕೆಲವೊಮ್ಮೆ ಹೆಡ್ ಡಿಫೆಕ್ಟ್ ಇರುತ್ತೆ, ಟೇಲ್ ಡಿಫೆಕ್ಟ್ ಇರುತ್ತೆ, ಮಿಡ್ ಬಾಯ್ ಡಿಫೆಕ್ಟ್ ಇರುತ್ತೆ, ಅಥವಾ ಅದರಲ್ಲಿ ಮೊಟಿಲಿಟಿನೇ ಇರೋದಿಲ್ಲ, ಅತ್ಯಂತ ಕಡಿಮೆ ಮೊಟಿಲಿಟಿ ಇರುವಂತಹದ್ದು. ಕೆಲವೊಮ್ಮೆ ಕೌಂಟ್ ನಾರ್ಮಲ್ ಇರುತ್ತೆ, ಮೊಟಿಲಿಟಿನೇ ಇರೋದಿಲ್ಲ. ಇವೆಲ್ಲವೂ ಕೂಡ ಇನ್ಫರ್ಟಿಲಿಟಿ ಒಳಗಡೆ ಬರುವಂತಹದ್ದು. ಇನ್ನು ಕೆಲವೊಬ್ಬರಿಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಕೂಡ ಇರುವಂತಹದ್ದು, ಇಡಿ ಅಂತ ಹೇಳ್ತೇವೆ. ಹೀಗೆ ಬೇರೆ ಬೇರೆ ಸಮಸ್ಯೆಗಳು ಡೇ ಬೈ ಡೇ ಹೆಚ್ಚಿಗೆ ಆಗ್ತಾ ಇದೆ. ಕಾರಣ ಏನಿದ್ದಿರ್ಬೋದು ನಿಮ್ ಜಸ್ಟ್ ಹೇಳ್ತಾ ಇದ್ದೆ. ಹಾಗೆ ಫಿಮೇಲ್ಸ್ ಅಲ್ಲೂ ಕೂಡ ಅಂಡಾಣು ಸರಿಯಾಗಿ ಬಿಡುಗಡೆ ಆಗೋದಿಲ್ಲ, ತಿಂಗಳು ಸರಿಯಾಗಿ ಮುಟ್ಟಾಗ್ತಾ ಇರೋದಿಲ್ಲ, ಸರಿಯಾಗಿ ಆದ್ರೂ ಕೂಡ ಕನ್ಸಪ್ಷನ್ ಆಗೋದಿಲ್ಲ. ಆಯ್ತು ಕ್ಯಾರಿ ಆದ್ರೂ ಕೂಡ 9 ತಿಂಗಳ ಇಟ್ಕೊಳ್ಲಿಕ್ಕೆ ಆಗೋದಿಲ್ಲ, 9 ಮಂತ್ ವರೆಗೆ ಕನ್ಸಪ್ಷನ್ ಆಗಿರುತ್ತೆ, ಕ್ಯಾರಿ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಹೀಗೆ ತುಂಬಾ ಸಮಸ್ಯೆಗಳು ಆಗತ್ತೆ. ಏನೋ ಒಂದು ರೀಸನ್ ಇಂದ ಫರ್ಟಿಲಿಟಿ ಸಮಸ್ಯೆಗಳು ಆಗ್ತಾ ಇರುತ್ತೆ. ಹಾಗಿದ್ರೆ ನಾವು ಇದಕ್ಕೆ ಪರಿಹಾರ ಯಾವ ರೀತಿ ಕಂಡುಕೊಳ್ಳಬಹುದು? ಫಸ್ಟ್ ಆಗಿ ನಾವು ತಜ್ಞ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತವಾದ ಚಿಕಿತ್ಸೆನ ಪ್ಲಾನ್ ಮಾಡ್ಕೊಳ್ಬೇಕು. ಡಾಕ್ಟರ್ ಕನ್ಸಲ್ಟ್ ಮಾಡಿ ಎಲ್ಲ ಚೆಕಪ್ ಮಾಡಿಸ್ಕೊಳ್ಳಿ. ಚೆಕಪ್ ಮಾಡಿಸ್ಕೊಂಡು ಶಮನ ಔಷಧಿ ಹಾಗೂ ಶೋಧನ ಔಷಧಿಯಿಂದ ಸೂಕ್ತವಾದಂತ ಪರಿಹಾರವನ್ನ ಕಂಡುಕೊಳ್ಬಹುದು. ಆಯುರ್ವೇದದಲ್ಲಿ ಇಂಥ ಕಂಡೀಷನ್ಗೆ ಶೋಧನ ಕ್ರಿಯೆಯನ್ನ ಹೇಳ್ತಾರೆ. ಫಸ್ಟಿಗೆ ವಿರೇಚನವನ್ನ ಮಾಡಿ ನಂತರ ರೆಜ್ಯುನೇಷನ್ ಬಸ್ತಿಯನ್ನು ಕೊಡುವಂತಹದ್ದು. ಹೀಗೆ ನಾವು ಶೋಧನ ಮಾಡಿ ಬಸ್ತಿಯನ್ನು ಕೊಟ್ಟಾಗ ಅದ್ಭುತವಾದಂತ ಒಂದು ರಿಸಲ್ಟ್ ಅನ್ನು ಕೊಡ್ಲಿಕ್ಕೆ ಸಾಧ್ಯ ಉಂಟು. ಇನ್ನು ಆಯುರ್ವೇದದಲ್ಲಿ ರಸಾಯನವನ್ನ ಹೇಳ್ತಾರೆ. ಆಯುರ್ವೇದದಲ್ಲಿ ವಾಜೀಕರಣ ಚಿಕಿತ್ಸೆ ಅಂತ ಹೇಳ್ತಾರೆ. ಇದು ಸಪರೇಟ್ ಆಗಿ ಈ ಒಂದು ಇನ್ಫರ್ಟಿಲಿಟಿ ಬಗ್ಗೆ ತುಂಬಾ ಫೋಕಸ್ ಮಾಡಿ ಹೇಳಿರುವಂತಹದ್ದು. ಬೇರೆ ಬೇರೆ ರೀತಿಯ ವಾಜೀಕರಣ ದ್ರವ್ಯಗಳನ್ನ ಹೇಳಿದ್ದಾರೆ. ಕೆಲವು ಉದಾಹರಣೆಗಳನ್ನ ಹೇಳಬೇಕು ಅಂತಂದ್ರೆ ಅಶ್ವಗಂಧ, ಮುಸಲಿ, ಕಪ್ಪಿಕಚ್ಚು, ಕೋಕಿಲಾಕ್ಷ ಇವುಗಳೆಲ್ಲ ವಾಜೀಕರಣ ದ್ರವ್ಯಗಳಲ್ಲಿ ಬರುವಂತಹದ್ದು. ಜೊತೆಗೆ ಸ್ವರ್ಣ ಭಸ್ಮ. ಇದರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಾವು 1 ಗಂಟೆ ಮಾತಾಡ್ರೂ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವರ್ಣ ಭಸ್ಮ ಬಗ್ಗೆ ಅತ್ಯಂತ ಸವಿವರವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ, ಸುಂದರವಾಗಿ ಹೇಳಿರುವಂತಹದ್ದು. ಸ್ವರ್ಣ ಭಸ್ಮ ಹೇಳುವಂತಹದ್ದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಸ್ವರ್ಣ ಭಸ್ಮ ಪ್ರಯೋಗವನ್ನ ಮಾಡಬಹುದು. ಅಷ್ಟು ಉತ್ತಮವಾದ ಫಲಿತಾಂಶ ಸಿಗುತ್ತೆ. ಎಷ್ಟೋ ಕೇಸುಗಳು ನಾವು ನೋಡ್ತೇವೆ ಕ್ಲಿನಿಕಲ್ಲಿ, ಆಲಿಗೋಸ್ಪರ್ಮಿಯಾ, ಟ್ಯಾಟೋಜೋಸ್ಪರ್ಮಿಯಾ ಈ ರೀತಿ ಕೇಸುಗಳೆಲ್ಲ ಇದ್ದಾಗ ಕೆಲವು ಅಜೋಸ್ಪರ್ಮಿಯಾ ಕೇಸಸ್ ಅಲ್ಲಿ ಕೂಡ ನಾವು ಪ್ರಯೋಗವನ್ನ ಮಾಡಿದ್ದೇವೆ ಸ್ವರ್ಣ ಭಸ್ಮದ. ಲಾಸ್ಟ್ ಟೈಮ್ ನಾವು ಕೇಸು ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ. ಆಲಿಗೋಸ್ಪರ್ಮಿಯಾ ಹಾಗೂ ಟ್ಯಾಟೋಜೋಸ್ಪರ್ಮಿಯಾ ಎರಡೂ ಇರುವಂತಹದ್ದು ಒಂದೇ ಒಂದು ಪಂಚಕರ್ಮದಲ್ಲಿ ಕಂಪ್ಲೀಟ್ ಆಗಿ ನಾರ್ಮಲ್ ಆಗಿ ವಿತ್ ಇನ್ ಮಂತ್ ಕನ್ಸಪ್ಷನ್ ಆಗಿದೆ. ಕಳೆದ ಕೆಲವೊಂದು ಕೇಸಸ್ಗಳು ಕನ್ಸಪ್ಷನ್ ಆಗಿ ನಾರ್ಮಲ್ ಡೆಲಿವರಿ ಕೂಡ ಆಗಿದೆ. ಹೀಗೆ ನಾವು ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಇನ್ಫರ್ಟಿಲಿಟಿ ಕೇಸಸ್ ಅಲ್ಲಿ ಅತ್ಯಂತ ಉತ್ತಮವಾದ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ. ಯಾರ್ಯಾರು ಇಂಥ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಈ ಒಂದು ಪಂಚಕರ್ಮ ಚಿಕಿತ್ಸೆಯ ಪ್ರಯೋಜನವನ್ನು ಪಡ್ಕೊಳ್ಬಹುದು. ಶೋಧನ ನಂತರ ಬಸ್ತು ಚಿಕಿತ್ಸಾ ಹಾಗೂ ವಾಜೀಕರಣ ದ್ರವ್ಯಗಳ ಪ್ರಯೋಗ ಇವುಗಳಿಂದ ನಾವು ಎರೆಕ್ಟೈಲ್ ಡಿಸ್ಫಂಕ್ಷನ್, ಆಲಿಗೋಸ್ಪರ್ಮಿಯಾ, ಟ್ಯಾಟೋಜೋಸ್ಪರ್ಮಿಯಾ ಹಾಗೂ ಅಜೋಸ್ಪರ್ಮಿಯಾ ಕೇಸಸ್ಗಳನ್ನು ಕೂಡ ಸಕ್ಸಸಿವ್ ಆಗಿ ಚಿಕಿತ್ಸೆಯನ್ನ ಮಾಡಿದ್ದೀವಿ. ನಾವು ಕೆಲವೊಂದು ಡಾಕ್ಯುಮೆಂಟೇಶನ್ ಕೂಡ ಮಾಡ್ತಾ ಇದ್ದೇವೆ. ಇದನ್ನ ಬಿಫೋರ್ ಟ್ರೀಟ್ಮೆಂಟ್ ಎಷ್ಟಿತ್ತು, ಆಫ್ಟರ್ ಟ್ರೀಟ್ಮೆಂಟ್ ಎಷ್ಟಾಗಿದೆ, ಇವುಗಳನ್ನೆಲ್ಲ ನಾವೀಗ ಡಾಕ್ಯುಮೆಂಟೇಶನ್ ಕೂಡ ಮಾಡ್ತಾ ಇದ್ದೇವೆ. ಯಾರಾದರೂ ಈ ರೀತಿ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ತಾವು ಕೂಡ ಇಂಥ ಚಿಕಿತ್ಸೆಗಳ ಪ್ರಯೋಜನವನ್ನ ಪಡ್ಕೊಳ್ಬಹುದು. ಈ ಒಂದು ಮಾಹಿತಿಯನ್ನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯಾರ್ಯಾರು ಇಂಥ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಪ್ರಯೋಜನವಾಗುತ್ತೆ. ಇದೇ ರೀತಿಯ ಹೊಸ ಹೆಲ್ತ್ ಟಿಪ್ಸ್ ಮುಂದೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.